ಇಡೀ ವಿಶ್ವದ ಚಿತ್ತ ಪ್ರಯಾಗರಾಜದ ಕುಂಭ ಮೇಳದತ್ತ. ಹೌದು ವೀಕ್ಷಕರೇ, ಇಂದು 4ನೇ ದಿವಸಕ್ಕೆ ನಮ್ಮ TV7 ನ್ಯೂಸ್ ತಂಡ ಕಾಲಿಟ್ಟಿದೆ. ನೀವು ನೋಡ್ತಾ ಇರಬಹುದು, ಈ ಕಡೆ ಶಾಹಿ ಸ್ನಾನದ ಒಂದು ದೃಶ್ಯವನ್ನ ಬಹಳಷ್ಟು ಭಕ್ತರು ಎಲ್ಲರೂ ಸೇರಿ ನಾಗಾ ಸಾಧುಗಳು, ಸಂತರು, ಪಂಡಿತರು ಸ್ನಾನ ಮಾಡಿದಂತ ಒಂದು ಪವಿತ್ರ ಸ್ಥಳವಾದ ಗಂಗಾ, ಯಮುನಾ, ಸರಸ್ವತಿ ಸೇರಿದಂತ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಒಂದು ಶಾಹಿ ಸ್ನಾನವನ್ನ ಮಾಡಿದ ನಂತರ ಆ ಒಂದು ಸಾಧುಗಳ ಸ್ನಾನ ಮಾಡಿದ ನಂತರ ಈಗ ಭಕ್ತರು ಕೂಡ ಆ ಸ್ನಾನದಲ್ಲಿ ಒಂದು ಸ್ನಾನವನ್ನು ಮಾಡಿ ಮಿಂದು ಎದ್ದು ಆ ಪಾಪ ಕರ್ಮಗಳನ್ನೆಲ್ಲ ಒಂದು ಕಳೆದು ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಕೋಟಿ ಕೋಟಿ ಭಕ್ತರು ಇಲ್ಲಿ ಸ್ನಾನ ಮಾಡುತ್ತಿರುವ ದೃಶ್ಯ ತಾವು ನೋಡ್ತಾ ಇರಬಹುದು ವೀಕ್ಷಕರೇ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಇಡೀ ವಿಶ್ವದ ಚಿತ್ತ ಪ್ರಯಾಗರಾಜದ ದತ್ತ ಯಾಕೆಪ್ಪ ಅಂತಂದ್ರೆ, ಇದು 144 ವರ್ಷಗಳ ನಂತರ ಬಂದಂತ ಮಹಾಪೂರ್ಣ ಕುಂಭ ಮೇಳ ಅಂತ ಹೇಳ್ಬೋದು ವೀಕ್ಷಕರೇ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ತಾತ್ಕಾಲಿಕವಾದಂತ 30 ಬ್ರಿಡ್ಜ್ ಗಳನ್ನ ಈ ತರ ನಿರ್ಮಾಣ ಮಾಡಿದ್ದಾರೆ. ಎಲ್ಲಾ ಒಂದು 30 ಬ್ರಿಡ್ಜ್ ಗಳಲ್ಲಿ ಹೋಗುವುದಕ್ಕೆ ಬರುವುದಕ್ಕೆ ಒಂದೊಂದು ಬ್ರಿಡ್ಜ್ ಅನ್ನ ಮಾಡಿ ಒಂದು ವ್ಯವಸ್ಥಿತವಾದಂತ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಭಕ್ತರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಬಹಳಷ್ಟು ಕೋಟಿ ಕೋಟಿ ಭಕ್ತರು ಬರ್ತಾ ಇದ್ದಾರೆ, ನಿರೀಕ್ಷೆಗೂ ಮೀರಿ ಭಕ್ತರು ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮೊದಲೇ ಇದೆಲ್ಲ ಯೋಜನೆ ಹಾಕಿಕೊಂಡು ಇಂತ 30 ಬ್ರಿಡ್ಜ್ ಗಳನ್ನ ಮಾಡಿದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡ್ರಿ, ಭಕ್ತರು ದಿನಾಲು ಇನ್ನು 4ನೇ ದಿವಸ ಇದ್ರು ಕೂಡ ಬಹಳಷ್ಟು ಭಕ್ತರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಕಡೆ ಮುಂದೆ ನೋಡ್ತಾ ಇರ್ಬೋದು ನೀವು, ಅಖಾಡಗಳನ್ನ ಹಾಕಿದ್ದಾರೆ, 13 ಅಖಾಡಗಳನ್ನ ಹಾಕಿದ್ದಾರೆ. ಆ ಅಖಾಡವನ್ನ ಹಾಕುವುದಕ್ಕಾಗಿಯೇ 10,000 ಎಕರೆಯಲ್ಲಿ ಆ ಅಖಾಡಗಳನ್ನ ಹಾಕಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ಅದೇ ರೀತಿ 1,500 ಎಕರೆಯಲ್ಲಿ ಒಂದು ವಾಹನಗಳ ನಿಲುಗಡೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿ ನೀವು ಈ ಕಡೆ ನೋಡ್ತಾ ಇದ್ರಿ, ನೀವು ಒಂದು ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಿದಂತ ಒಂದು ಸ್ಥಳವನ್ನ ನೋಡ್ತಾ ಇದ್ರಿ 30. ಈಗ ನಾವು 1ನೇ ಬ್ರಿಡ್ಜ್ ನಲ್ಲಿ ನಿಂತು ಒಂದು ನಿಮಗೆ ಕಂಪ್ಲೀಟ್ ಆದಂತ ಒಂದು ವ್ಯೂ ನ ಕೊಡ್ತಾ ಇದ್ದೀವಿ ವೀಕ್ಷಕರೇ. ಇಲ್ಲಿ ಶಾಹಿ ಸ್ನಾನ ಮಾಡ್ತಿರುವುದು ಈ ಸಂಗಮ ಅನ್ನುವ ಒಂದು ಮೂಲ ಸ್ಥಳನೇ ಈ ತರ ಗಂಗಾ, ಯಮುನಾ, ಸರಸ್ವತಿ ಸೇರಿದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ನೋಡ್ತಾ ಇದ್ರಿ, ಇಲ್ಲಿ ಪ್ರತಿ ಒಂದು ಸುತ್ತಮುತ್ತ ಎಲ್ಲ ಬಹಳಷ್ಟು ಭಕ್ತರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಂದು ಒಳ್ಳೆ ಒಂದು ಪುಣ್ಯ ಪ್ರಾಪ್ತಿ ಪಡೆದುಕೊಳ್ಳೋ ಸಲುವಾಗಿ ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಒಂದು ಕಂಪ್ಲೀಟ್ ಆದಂತ ಒಂದು ದೃಶ್ಯವನ್ನ ತೋರಿಸಲು ನಾವು ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ KK ಪಂಡಿತ್ ಅವ್ರ ಜೊತೆ ಭೀಮಾಶಂಕರ್ ಜಳಕಿ, TV7 ನ್ಯೂಸ್ ಕರ್ನಾಟಕ, ಪ್ರಯಾಗರಾಜ್.